ಇಮಿಡಿಯೇಟ್ಲಿ ಕೂಡಲೇ ರೆಡಿ ಮಾಡಿಸ್ಕೊಂಡು ಜನಗಳಿಗೆ ಎಷ್ಟು ಅವ್ಯವಸ್ಥೆ ಮಾಡಿದ್ದೀವಿ. ಮಹಾನಗರ ಪಾಲಿಕೆ ಆಗಲಿ, ಜಿಲ್ಲಾಡಳಿತ ಆಗಲಿ, ತಿಂಗಳಲ್ಲಿ ಒಬ್ಬರಾದ್ರೂ ಡೆತ್ ಆಗೇ ಆಗ್ತಾರೆ ಈ ರೋಡಲ್ಲಿ. ಇದನ್ನೆಲ್ಲ ಕಾಟಾಚಾರಕ್ಕೆ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲ ಕಿತ್ತಾಕಿದ್ರು ಸಾಕಿದ್ರು ಅವರು. ಎಲೆಕ್ಷನ್ ಹತ್ರ ಬರ್ತಾಯ್ತಲ್ಲ, ಅವಾಗ ನಾವೇ ಉತ್ತರ ಕೊಡ್ಬೇಕಾಗ್ತದೆ. ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಾಯ್ತಾ ಏನೋ ಗೊತ್ತಿಲ್ಲ. ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ. ವಾರ್ಡ್ ನಂಬರ್ 6 BS ರಸ್ತೆ ಭೀಮಸಂದ್ರ ಸಾಯಿ ಗಾರ್ಮೆಂಟ್ಸ್ ಮುಂಭಾಗ ಹೇಮಾವತಿ ಕುಡಿಯುವ ನೀರಿನ ಪೈಪ್ ಒಡೆದು ಹೋಗಿ 30 ದಿನ ಕಳೆದರೂ ಅಧಿಕಾರಿಗಳ ನಿರ್ಲಕ್ಷ್ಯ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ. ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. 30 ದಿನಗಳಿಂದ ನಿಲ್ಲದ ಹೇಮಾವತಿ ಕುಡಿಯುವ ನೀರು. ಈ ಬೇಸಿಗೆ ಕಾಲ ಬಂತೆಂದರೆ ಕುಡಿಯುವ ನೀರಿನ ಅಭಾವ ಆಗುವವರೆಗೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿಸುತ್ತಾರೆ. ಏಕೆಂದರೆ ಕುಡಿಯುವ ನೀರು ಅಮೂಲ್ಯ. ಈ ನೀರನ್ನು ಅಮೃತವಾಗಿ ಜನ ದಿನದಿಂದ ದಿನಕ್ಕೆ ಉಪಯೋಗಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ರಸ್ತೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ಬೇಜವಾಬ್ದಾರಿತನದಿಂದ ಇಂದು 30 ದಿನಗಳಿಂದ ವಾರ್ಡ್ ನಂಬರ್ 6 BH ರಸ್ತೆ ಭೀಮಸಂದ್ರ ಸಾಯಿ ಗಾರ್ಮೆಂಟ್ಸ್ ಮುಂಭಾಗ ಹೇಮಾವತಿ ಕುಡಿಯುವ ನೀರಿನ ಪೈಪ್ ಲೈನ್ ಒಡೆದು ಹೋಗಿ 30 ದಿನ ಕಳೆದರೂ ಯಾವ ಒಬ್ಬ ಅಧಿಕಾರಿಯೂ ಸಹ ಇದುವರೆಗೆ ಯಾವುದೇ ರೀತಿ ರಿಪೇರಿ ಮಾಡುವ ಕೆಲಸ ಮಾಡಿಲ್ಲ. ದಿನನಿತ್ಯ ಲಕ್ಷಾಂತರ ಲೀಟರ್ ಕುಡಿಯುವ ನೀರು ಡ್ರೈನೇಜ್ ಪಾಲಾಗುತ್ತಿದೆ. ಅದು ಅಲ್ಲದೆ ಡ್ರೈನೇಜ್ ನೀರು ಹೇಮಾವತಿ ನೀರಿನೊಂದಿಗೆ ಬೆರೆತು ಜನಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಮೊದಲು ಪಾಲಿಕೆ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ವ್ಯಾಪ್ತಿಗೆ ಬರುವ ತುಮಕೂರು ಮಹಾನಗರ ಪಾಲಿಕೆ ಈ ಕೂಡಲೇ ಚರಂಡಿಗೆ ಹೋಗುವ ನೀರನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಕುಡಿಯುವ ಹೇಮಾವತಿ ನೀರನ್ನು ಅಗತ್ಯವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಮೂಲಕ ಮಹಾನಗರ ಪಾಲಿಕೆ ಕ್ರಮ ಕೈಗೊಂಡು ಈ ಕೂಡಲೇ ಹೊಡೆದು ಹೋಗಿರುವ ಹೇಮಾವತಿ ನೀರಿನ ಪೈಪ್ ಅನ್ನು ಮರುಜೋಡಣೆ ರಿಪೇರಿ ಮಾಡಿ ಸರಿಪಡಿಸಬೇಕಾಗಿದೆ. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಕುಡಿಯುವ ನೀರಿನ ಹಾಹಾಕಾರ ಉಂಟಾಗಬಹುದು ಎಂದು ಸ್ಥಳೀಯ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರಾದ ಆರಿಫ್ ಪಾಷಾ, ನರಸಿಯಪ್ಪ, ಮಾರುತಿ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್, ತುಮಕೂರು. ಆರಿಫ್ ಪಾಷಾ ಭೀಮಸಂದ್ರದಲ್ಲಿ ಗಾರ್ಮೆಂಟ್ಸ್ ಮುಂದೆಗಡೆ ಸುಮಾರು 1 ತಿಂಗಳಿಂದ ನೀರು ಒಚ್ಚಿ ಹೋಗ್ತಾ ಇದೆ. ಪೈಪ್ ಹೊಡೆದಾಕ್ಬಿಟ್ಟಿದ್ದಾರೆ. ಹೇಮಾವತಿ ನೀರು ಸುಮಾರು 4-5 ಊರಿನ ನೀರು ವೇಸ್ಟ್ ಆಗಿದೆ. ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ. ಸುಮಾರು ಎಲ್ಲ ಪೈಪ್ ಹೊಡೆದೋಗಿ ಎಲ್ಲ ನೀರು ಹೋಗ್ತಾ ಇದೆ. ಯಾರು ಇದಕ್ಕೆ ಸಂಬಂಧಪಟ್ಟಿ ಅಧಿಕಾರಿಗಳಿದ್ದಾರೆ ಇಮಿಡಿಯೇಟ್ಲಿ ಕೂಡಲೇ ರೆಡಿ ಮಾಡಿಸ್ಕೊಡ್ಬೇಕು. ಇದಕ್ಕೆ ಸಂಬಂಧಪಟ್ಟಿರೋರು ಇಲ್ಲಿವರೆಗೂ ಯಾವುದೇ ಒಂದು ಅಧಿಕಾರಿ ಇಲ್ಲಿ ಬಂದು ಭೇಟಿ ಮಾಡಿ ನೋಡ್ಕೊಂಡು ಹೋಗಿರೋದು ಯಾರು ಬಂದಿಲ್ಲ. ಯಾರು ಗಾಡಿಗಳು ಬಿದ್ದಿ ಆಕ್ಸಿಡೆಂಟ್ ಆಗಿ ಸಟ್ರೆ ಅಧಿಕಾರಿಗಳೇನೆ ಇದಕ್ಕೆ ನೇರ ಹೊಣೆ ಅವರೇ. ಹೌದು, ತಪ್ಪಿಸ್ಬೋದು. ಸಂಜೆ 4 ಗಂಟೆ ಮೇಲೆ ಏನು ತರಕಾರಿ ಮಾಡೋ ವ್ಯಾಪ್ತಿಯಲ್ಲಿ ಬರುವಂತ ಅಂಗಡಿಗಳು ಏನಿದಾವೆ, ಬೀದಿ ಒಳಗೆ ಕುತ್ಕೊಂಡು ವ್ಯಾಪಾರ ಮಾಡೋಂಥವ್ರು ಇದೇ ರೋಡಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಗೋದು. ಯಾವ್ದಾದ್ರು ಮಿಸ್ ಆಗಿ ಯಾವ್ದಾದ್ರು ಒಂದು ಗಾಡಿ ಸ್ವಲ್ಪ ಅಲುಗಾಡಿದ್ರು 100 ಪ್ರಾಣ ಹೋಗುವಂತ ಸೂಕ್ಷ್ಮವಾದ ಪ್ರದೇಶ ಆಗೈತಿ. ವ್ಯಾಪಾರ ಮಾಡ್ತಿದ್ದಾರೆ, ಅವ್ರಿಗೆ ಸ್ಥಳೀಯಾಗಿ ಅವಕಾಶ ಮಾಡ್ಕೊಡ್ಬೇಕು ಅಂತ ಸ್ಥಳೀಯರು ಆಕ್ರೋಶ ಮಾಡ್ತಾ ಇದ್ದಾರೆ. ದಯಮಾಡಿ ಎಚ್ಚೆತ್ಕೊಂಡು ನೋಡಿ, ಇಲ್ಲಿ ಏನಾದ್ರು ಹೆಚ್ಚಿಗೆ ನೋಡಿ. ಇಲ್ಲಿ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು 1 ವಾರದಿಂದ ಅವ್ರಿಗೆ ಬಹಳ ಅನಾಹುತ ಆಗಿದೆ. ಜೀವನ ಮಾಡೋದೇ ಕಷ್ಟ. ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದಂತೆ ಬಹಳ ಅಸಮಾನ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಮಿಡಿಯೇಟ್ಲಿ ಕೆಲಸ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದೀವಿ. ನ್ಯಾಷನಲ್ ಹೈವೇ ರೋಡ್ ಮಾಡ್ತೀನಿ ಅಂತ ಇವ್ರು ಹೊಡೆದಾಕಿದ್ದಾರೆ. ಅವ್ರಿಗೆ ಗಮನ ಸಾಕಿಲ್ಲ. ದಯಮಾಡಿ ಯಾರು ಈ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ಇಮಿಡಿಯೇಟ್ ಸೀರಿಯಸ್ ಆಗಿ ಸಾಹೇಬ್ರು ಏನು ಹೇಳಲಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ತಗೊಬೇಕಾಗುತ್ತೆ. ದಯಮಾಡಿ ಈ ತಾಲೂಕು ಜನಗಳು, ಈ ಭೀಮಸಂದ್ರ ಜನರೆಲ್ಲ ಎಚ್ಚೆತ್ಕೊಬೇಕಾಗುತ್ತೆ. ನೋಡಿ ಎಲ್ಲ ಕಲುಷಿತಾಗಿದ್ದಾರೆ, ಬರೀ ಕಲ್ತಾ ಇದ್ರೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಮಾನ್ಯರಲ್ಲಿ ಕೇಳ್ಕೊಂತ ಇದ್ದೀನಿ. ನನ್ನ ಹೆಸರು TK ನರಸಿಯಪ್ಪ, ತಾಲೂಕು ಅಧ್ಯಕ್ಷರು DSS, ಅಗ್ನಿ ನ್ಯೂಸ್ ವರದಿಗಾರರು. ಏನು ಅಂತ ಅಂದ್ರೆ ಈ ಬೇಸಿಗೆನಲ್ಲಿ ಕುಡಿಯೋ ನೀರು ತುಂಬಾ ಇದಾಗ್ತಾ ಇದೆ. ನಮ್ ತುಂಬಾ ಹೆಚ್ಚುವರಿ ಕುಡಿಯೋ ನೀರು ಏನೋ ಜಾಸ್ತಿ ವರಮಾನ ಇದೆ. ಕುಡಿಯೋ ನೀರಿಂದ ಇಷ್ಟೊಂದು ಫೋನ್ ಆಗ್ತಿರೋ ಅಧಿಕಾರಿಗಳು ಯಾರು ಗಮನ ಹರಿಸ್ತೀವಲ್ಲ, ಗಮನದಾಗಿದ್ರು ನಾವು ಗಮನ ಹರಿಸ್ತೀವಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈ ನೋಡಿ ಸರ್, ಈ ಭಾಗದಲ್ಲಿ ನೀರಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಕುಡಿಯಕ್ಕೆ ನೀರುಗಳಿಲ್ಲ ಅಂತದ್ದು ಮನುಷ್ಯನಿಗೆ ಬೇಕಾಗಿರೋದು ನೀರು, ರೋಡು, ಚರಂಡಿ, ಅಮೂಲ್ಯವಾದ ನೀರ್ನೇ ಈ ತರ ಅಪವಿತ್ರವಾಗಿ ಬಳಸ್ಕೊಂಡು ಅಧ್ವಾನ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ನಾವ್ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಲ್ಲ ಸರ್. ಎಷ್ಟು ನೀರ್ ಪೋಲಾಗಿದೆ, ಸುಮಾರು 20-50 ಟ್ಯಾಂಕರ್ ನೀರು ವೇಸ್ಟ್ ಆಗಿದೆ ಈ ನೀರಲ್ಲಿ. ಇದೇ ನೀರಲ್ಲಿ ಕುಡಿಯೋ ನೀರಿಗೂ ವಾಪಸ್ ಹೋಗ್ತಾ ಇದೆ ಗಲೀಜ್ ನೀರು. ಏನಾಗ್ಬೇಕು ಅವ್ರಿಗೆ ಗೊತ್ತಾಗಲ್ಲ. ಕುಡಿಯೋ ನೀರು ಹಿಡ್ಕೊಂಡವ್ರಿಗೆ ಎಲ್ಲಿ ಗೊತ್ತಾಗುತ್ತೆ?
ನೋಡಿ ಇದನ್ನ ಗಮನ ಹರಿಸ್ಬೇಕು ಅಂತ ದಯಮಾಡಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಮಾರುತಿ ಅಂತ ಹೇಳಿ ನಾವ್ ಈ ರೋಡ್ ಪಕ್ಕದಲ್ಲೇ ನಮ್ಮ ಮನೆ ಇರೋದು ವಾಸ. ಇದು ಬಿದ್ದೂರ್ ಜನತಾ ಕಾಲೋನಿ ಗ್ರಾಮ. ಈ ಗ್ರಾಮದಲ್ಲಿರ್ತಕ್ಕಂಥ ಜನಗಳಿಗೆ ಎಷ್ಟು ಅವ್ಯವಸ್ಥೆ ಮಾಡೋದಿಲ್ಲ. ಮಹಾನಗರ ಪಾಲಿಕೆ ಆಗ್ಲಿ, ಜಿಲ್ಲಾಡಳಿತ ಆಗ್ಲಿ, ಹೆದ್ದಾರಿ ಪ್ರಾಧಿಕಾರವಾಗ್ಲಿ, ಇಲ್ಲಿ ಒಂದು ಕಾಮನ್ ಸೆನ್ಸ್ ಇಲ್ಲ. ಈ ಸೇತುವೆ ಹತ್ರ ಒಂದು ಬೇಸಿಕ್ ಆಗಿ ಒಂದು ಹಂಸ ಹಾಕ್ಬೇಕು ಅಂತ. ಸಾವಿರಾರು ಜನ ಓಡಾಡೋ ಜಾಗ, ಇಲ್ಲಿ ಸಾವಿರಾರು ಜನ ಹೆಣ್ಮಕ್ಳು ಜೀವನ ಮಾಡೋ ಜಾಗ ಬಿಟ್ಬಿಟ್ರೆ ಕನಿಷ್ಠ ಅಂದ್ರೆ 1 hour ಬೇಕು ಒಬ್ಬ ಮಹಿಳೆ ಒಂದ್ ಮನೆ ಸೇರಕ್ಕೆ. ನಮ್ ಗ್ರಾಮದೊಳಗೆ ಪ್ರವೇಶ ಮಾಡ್ಬೇಕು ಅಂದ್ರೆ ಅರ್ಧ ಗಂಟೆ ಕಾಯ್ಬೇಕು. ಪ್ರತಿ ತಿಂಗಳಲ್ಲಿ ಒಬ್ಬರಾದ್ರೂ ಡೆತ್ ಆಗೇ ಆಗ್ತಾರೆ ಈ ರೋಡಲ್ಲಿ. ಇದನ್ನೆಲ್ಲ ಕಾಟಾಚಾರಕ್ಕೆ ಏನೋ ಅಭಿವೃದ್ಧಿ ಮಾಡ್ತೀವಿ ಅಂತ ಎಲ್ಲ ಕಿತ್ತಾಕಿದ್ರು ಸಾಕಿದ್ರು. ಅವರು ಮರ ಕಡಿದ್ರು ಮರ ತಗಸ್ಲಿಲ್ಲ. ಮರಗಳೆಲ್ಲ ರೋಡಲ್ಲೇ ಬಿದ್ದು ಕೊಳಿತಾ ಇದೆ. ಆಮೇಲೆ ಇಲ್ಲಿ ನೀರಿನ ಪೈಪ್ ಹೊಡೆದಾಗಿ ನೋಡ್ರಿ ಗಾರ್ಮೆಂಟ್ ಮುಂತಾಗ ತುಂಬ್ಕೊಂಡಿದೆ. ನೆನ್ನೆ ಮನೆಯಲ್ಲ ಹೆಣ್ಮಕ್ಳುಗಳೆಲ್ಲ ಬಿದ್ದು ಚರಂಡಿಗಳು ಕಟ್ಕೊಂಡು ಇವೆಲ್ಲ ಸಮರ್ಪಕವಾಗಿ ಇವರೆಲ್ಲ ರಿಪೇರಿ ಮಾಡ್ಕೊಡ್ಬೇಕು. ಇದೇ ರಸ್ತೆಯಲ್ಲಿ ಈ ಮಂತ್ರಿಗಳು ಓಡಾಡ್ತಾರೆ ಅಂತ ಅಂದಾಗ ಸೀರೋ ಟ್ರಾಫಿಕ್ ಮಾಡ್ಬಿಟ್ಟು ಎಲ್ಲಾರು ಫ್ರೀ ಆಗಿ ಹಿಂಗೆ ಇದೇನೋ ನಂಗೆ ರೋಡ್ ಸೃಷ್ಟಿ ಮಾಡ್ತಾರೆ. ಅವ್ರು ಹೋದ್ಮೇಲೆ ಅದೇ ಬಾಳೆ ಇಲ್ಲಿ. ಇದನ್ನೆಲ್ಲ ಕರೆಕ್ಟ್ ಆಗಿ ಇದನ್ನ ರಿಪೇರಿ ಮಾಡಿ ಕೊಡ್ಬೇಕು. ತಿಂಗಳಲ್ಲಿ ಎಲೆಕ್ಷನ್ ಹತ್ರ ಬರ್ತಾಯ್ತಲ್ಲ, ಅವಾಗ ನಾವೇ ಉತ್ತರ ಕೊಡ್ಬೇಕಾಗ್ತದೆ. ನಿಮ್ಗೆ ಕೊಂಡ್ಕೊಂಡೆ ಇವತ್ತು ತಗೊಂತಿರೋದು. ಒಂದ್ ಟ್ಯಾಂಕಿಗೆ 500 ತಗೊಂತಿದ್ದವ್ರು 1000 ತಗೊಂತವ್ರು. ಯಾಕೆ ಹೇಳ್ರಿ, ಅಷ್ಟ್ ಇದಾಗಿದೆ. ಈ ಬೇಸಿಗೆ ತುಮಕೂರು ಇಷ್ಟೊಂದು ನೀರಿನ ಬರ ಬಂದಿದ್ದು ನೀರ್ ಫೋಲ್ ಆಗ್ತಿದ್ರ ಬಗ್ಗೆ ಗಮನ ಹಚ್ಚುವ ಅಧಿಕಾರಿಗಳು ಯಾರು ಅರ್ತಿಲ್ಲ ಕಣ್ರಿ. ಇಲ್ಲಿ ಲೋಕಲ್ ಬಂದು ನಾವು ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಗಳ್ದು ಅವ್ರದ್ದು ಅಧಿಕಾರ ಮುಗ್ದೋಗೆ 2 ವರ್ಷ ಆಗೋಗ್ತಾ ಬಂದೈತೆ. ಯಾರಿಗೆ ಕೇಳ್ತಾರ ನಮ್ ಸಮಸ್ಯೆನ? ಯಾರು ಕೇಳೋರು ಇಲ್ಲ, ಯಾರು ಇಲ್ಲ. ಹೂಡಿದ್ದೆಲ್ಲಕ್ಕೆ ನೋಡ್ರಿ, ಯಾವನೋ ಬರ್ತಾನೆ ಅಲ್ಲೊಂದು ಗುಂಡಿ ತೆಗಿತಾನೆ ಹೋಗ್ತಾನೆ, ಇಲ್ಲ ಅವನು ಬರ್ತಾನೆ ಒಂದ್ ಮರ ಕಡಿತಾನೆ ಹೋಗ್ತಾನೆ. ಯಾರಿಗೆ ಕೇಳೋರು ಯಾರವ್ರಿ? ಇದೊಂದು ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡ್ ಕೂತಾಯ್ತಾ ಏನೋ ಗೊತ್ತಿಲ್ಲ. ಇದೇ ಸಮಸ್ಯೆಗಳನ್ನ ಸಾಯಂಕಾಲ ಬಂದು ನಮ್ ಗ್ರಾಮದಲ್ಲಿ ತಗೊಳ್ರಿ ನೀವು ಇಂಟರ್ವ್ಯೂ. ನಾ ನೋಡಿರಂತ ಎಷ್ಟು ಜನ ಹೇಳ್ತಾರೆ ಅಂತ. ನೀವು ಸ್ಥಳೀಯ ಎಲ್ಲಪ್ಪ ನಾವು ಸ್ಥಳೀಯ ಹೆಸರೇನು? ನಮ್ಮ ಹೆಸರು ಮಾರುತಿ. ನ್ಯಾಷನಲ್ ಹೈವೇ ರೋಡ್ ಮಾಡ್ತೀನಿ ಅಂತ ಇವ್ರು ಹೊಡೆದಾಕ್ಬಿಟ್ಟಾರೆ. ಅವ್ರಿಗೆ ಗಮನ ಸಾಕಿಲ್ಲ. ದಯಮಾಡಿ ಯಾರು ಈ ಸಂಬಂಧಪಟ್ಟ ಕಾಂಟ್ರಾಕ್ಟರ್ಗೆ ಇಮಿಡಿಯೇಟ್ ಸೀರಿಯಸ್ ಆಗಿ ಸಾಹೇಬ್ರು ಏನು ಹೇಳಲಿಲ್ಲ ಅಂದ್ರೆ ಮುಂದಿನ ಕ್ರಮ ನಾವು ತಗೊಬೇಕಾಗುತ್ತೆ. ದಯಮಾಡಿ ಈ ತಾಲೂಕು ಜನಗಳು, ಈ ಭೀಮಸಂದ್ರ ಜನರು ಎಲ್ಲ ಎಚ್ಚೆತ್ಕೊಬೇಕಾಗುತ್ತೆ. ನೋಡಿ ಎಲ್ಲ ಕಲಿಸಿದ್ದಾಗಿದ್ದಾರೆ, ಬರೀಕಂತ ಇದ್ರೆ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಮಾನ್ಯರಲ್ಲಿ ಕೇಳ್ಕೊಂತ ಇದ್ದೀನಿ. ಹೆಸರು? ನನ್ನ ಹೆಸರು ಟಿ.ಕೆ. ನರಸಿಯಪ್ಪ, ತಾಲೂಕು ಅಧ್ಯಕ್ಷರು, DSS, ಅಗ್ನಿ ನ್ಯೂಸ್ ವರದಿಗಾರರು. ಏನು ಅಂತ ಅಂದ್ರೆ ಈ ಬೇಸಿಗೆನಲ್ಲಿ ಕುಡಿಯೋ ನೀರು ತುಂಬಾ ಇದಾಗ್ತಾ ಇದೆ. ನಮ್ ತುಮಕೂರು ಹೆಚ್ಚುವರಿ ಏನೋ ಕುಡಿಯೋ ನೀರು ಏನೋ ಜಾಸ್ತಿ ವರಮಾನ ಇದೆ. ಕುಡಿಯೋ ನೀರಿಂದ ಇಷ್ಟೊಂದು ಫೋನ್ ಹಾಕ್ತಿದ್ರು ಅಧಿಕಾರಿಗಳು ಯಾರು ಗಮನ ಹರಿಸ್ತೀವಲ್ಲ, ಗಮನದಾಗಿದ್ರು ನಾವು ಗಮನ ಹರಿಸ್ತೀವಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ ಸರ್, ಈ ಭಾಗದಲ್ಲಿ ನೀರಿಗೆ ಬಹಳ ತೊಂದರೆ ಆಗಿರೋದ್ರಿಂದ ಕುಡಿಯಕ್ಕೆ ನೀರುಗಳಿಲ್ಲ. ಅಂತದ್ದು ಮನುಷ್ಯನಿಗೆ ಬೇಕಾಗಿರೋದು ನೀರು, ರೋಡು, ಚರಂಡಿ. ಅಮೂಲ್ಯವಾದ ನೀರ್ನೇ ಈ ತರ ಅಪವಿತ್ರವಾಗಿ ಬಳಸ್ಕೊಂಡು ಅಧ್ವಾನ ಮಾಡ್ತಿದ್ದಾರೆ ಅಂದ್ರೆ ಇದಕ್ಕೆ ನಾವ್ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಲ್ಲ ಸರ್. ಎಷ್ಟು ನೀರ್ ಪೋಲಾಗಿದೆ, ಸುಮಾರು 20-50 ಟ್ಯಾಂಕರ್ ನೀರು ವೇಸ್ಟ್ ಆಗಿದೆ ಈ ನೀರಲ್ಲಿ. ಇದೇ ನೀರಲ್ಲಿ ಕುಡಿಯೋ ನೀರಿಗೂ ವಾಪಸ್ ಹೋಗ್ತಾ ಇದೆ ಗಲೀಜು ನೀರು. ಏನಾಗ್ಬೇಕು ಅವ್ರಿಗೆ ಗೊತ್ತಾಗಲ್ಲ. ಕುಡಿಯೋ ನೀರು ಹಿಡ್ಕೊಂಡವ್ರಿಗೆ ಎಲ್ಲಿ ಗೊತ್ತಾಗುತ್ತೆ? ನೋಡಿ ಇದನ್ನ ಗಮನ ಹರಿಸ್ಬೇಕು ಅಂತ ದಯಮಾಡಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ.